ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಬುಧವಾರ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸ್ವನಿಧಿ ಪ್ರಧಾನಮಂತ್ರಿ ಬಿಡಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಡಿಯಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಲೋಕ ಕಲ್ಯಾಣ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹೊಸದಾಗಿ ಸಾಲ ಸೌಲಭ್ಯ ಪಡೆಯಲು ಇಚ್ಛಿಸುವ ಅರ್ಹ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲದ ಅರ್ಜಿಯನ್ನು ವಿತರಿಸಬೇಕಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪಿಎಂ ಸ್ವನಿಧಿ ಯೋಜನೆ ಅತ್ಯಂತ ಸಹಕಾರಿಯಾಗಲಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಅರ್ಹ ವ್ಯಾಪಾರಿಗಳು ಯೋಜನೆಯ ಸದುಪಯೋಗ ಪಡೆದುಕೊಂಡು ತಮ್ಮ ವ್ಯವಹಾರವನ್ನು ವೃದ್ಧಿಸಿಕೊಳ್ಳಬೇಕು ಎಂದರು. ಕರ್ನಾಟಕ ವೇದಿಕೆ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ, ಜಾಗನೂರಹಟ್ಟಿ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ, ಟಿ ರುದ್ರಮುನಿ, ದ್ವಿತೀಯ ದರ್ಜೆ ಸಹಾಯಕ ಟಿ ತಿಪ್ಪೇಸ್ವಾಮಿ, ಸಮುದಾಯ ಸಂಘಟಕರು ಮಂಗಳ ಗೌರಮ್ಮ, ಸಮುದಾಯ ಸಂಪನ್ಮೂಲ ವ್ಯಕ್ತಿ ರೇಣುಕಮ್ಮ, ಸಿಬ್ಬಂದಿಗಳಾದ ತಿಪ್ಪೇಸ್ವಾಮಿ, ಕಾಶಿ, ಲತಾ, ಕಮ್ಯುನಿಟಿ ಮೊಬಲೈಸರ್ಸ್ ಶ್ವೇತಾ, ಆಶಾ, ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಇದ್ದರು. ಆತ್ಮನಿರ್ಭರ ನಿಧಿ ಯೋಜನೆ 2.0 ಅಡಿ ಪಿಎಂ ಸ್ವನಿಧಿ ಲೋಕ ಕಲ್ಯಾಣ ಮೇಳ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ವಿಶೇಷ ಅಭಿಯಾನ ಪರಿಷ್ಕೃತ ಸಾಲ ವಿತರಣೆ. ಮೊದಲನೇ ಹಂತ 15,000, ಎರಡನೇ ಹಂತ 25,000, ಮೂರನೇ ಹಂತ 50,000. ಇವರಿಗೆ ಪರಿಷ್ಕೃತ ಸಾಲಕ್ಕೆ ಹೊಸ ಅರ್ಜಿಗಳ ಸ್ವೀಕಾರ, ಮುಂಜೂರಾತಿಯಾದ ಸಾಲಗಳ ವಿತರಣೆ, ಡಿಜಿಟಲ್ ವಹಿವಾಟುಗಳಿಗೆ ಉತ್ತೇಜನ, ಪ್ರೋತ್ಸಾಹಧನ, ಪ್ರತಿ ತಿಂಗಳು 100ರಂತೆ ಕ್ಯಾಶ್ ಬ್ಯಾಕ್, ಸಾಲಗಳ ಮರುಪಾವತಿ, %7% ಬಡ್ಡಿ ಸಹಾಯಧನ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಸಂಪರ್ಕ, ಬಾಕಿ ಉಳಿದ ಅರ್ಜಿಗಳಿಗೆ ಸಾಲ ಮಂಜೂರಾತಿ, ತಿರಸ್ಕೃತ ಅರ್ಜಿಗಳಿಗೆ ಬ್ಯಾಂಕಿಂಗ್ ಮರುಸಲ್ಲಿಕೆ ಅಂದರೆ ಫಲಾನುಭವಿ ಮರುಸಲ್ಲಿಕೆ ಮಾಡಿ ಅವರಿಗೆ ಸಾಲ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸರ್ಕಾರದ ಯೋಜನೆಗಳು ಸದುಪಯೋಗಪಡಿಸಿಕೊಳ್ಳಲು ಸಶಕ್ತರಾಗಿರಿ. ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ಸ್ವಾಗತ ಹೇಳುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಎಂದು ನಾನು ಈ ಮೂಲಕ ತಿಳಿಸ್ತೇನೆ.